ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಿಂತ ಮುಂಚೆ ಸಿದ್ದರಾಮಯ್ಯನವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಿ ಎಮ್ ಆಗಿದ್ದಾಗಲೂ ನಾವು ಕರ್ನಾಟಕದ ಮುಸಲ್ಮಾನರೆಲ್ಲ ಸೇರಿ ಕಾಂಗ್ರೆಸ್ಗೆ ಎಲ್ಲ ಒಂದೇ ಕಡೆ ವೋಟ್ ಹಾಕಿ ಕಾಂಗ್ರೆಸ್ಗೆ 136 ಸೀಟ್ ಬರೋ ಥರ ನಾವೆಲ್ಲ ಅದರಲ್ಲಿ ನಮ್ಮ ರೋಲ್ನ ಕೊಟ್ಟಿದ್ದೇವೆ. ಅದರಂತೆ ನಮ್ಮ ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ನ್ಯಾಯ ದೊರಕಿಸ್ಕೊಡೋದ್ರಲ್ಲಿ ಭಾಳಷ್ಟು ಮುಂದೆ ಇದ್ದರು. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಅದೇ ರೀತಿ ಮುಸಲ್ಮಾನರಿಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ನಮಗೆಲ್ಲ ಪೂರ್ತಿ ವಿಶ್ವಾಸ ಇದೆ. ನೋಡಿ, ಎಲ್ಲದಕ್ಕಿಂತ ಮೊದಲು ಮುಸಲ್ಮಾನರಿಗೆ ಎಲ್ಲ ರಂಗಗಳಲ್ಲಿ ಸರಿಯಾದ ಅವಕಾಶ ದೊರಕೋ ರೀತಿ ಪಾಲಿಸಿ ಮಾಡಬೇಕು, ಪಾಲಿಸಿಗಳು ತರಬೇಕು, ಸರ್ಕಾರದ ಪಾಲಿಸಿಗಳು. ಎರಡನೇದೇನೆಂದರೆ ಬಡ್ಜೆಟ್ ಅನೌನ್ಸ್ ಆದಾಗ ಬಡ್ಜೆಟ್ ಮಾಡುವಾಗ ಮುಸಲ್ಮಾನರ ಪಾಲನ್ನ ಸರಿಯಾಗಿ ಅವ್ರಿಗೂ ದೊರಕುವಂತೆ ಮಾಡಬೇಕು. ಮೂರನೇದು, ಮುಸಲ್ಮಾನರ ಏರಿಯಾಗಳಲ್ಲಿ ಆಸ್ಪತ್ರೆ, ಒಂದು ಕಾಲೇಜು ಅಥವಾ ಪ್ರೈಮರಿ ಸ್ಕೂಲು, ಹೈಸ್ಕೂಲು ಇದೆಲ್ಲ ಇದೆಯಾ, ಎಲ್ಲೆಲ್ಲಿಲ್ವೋ ಅದೆಲ್ಲ ಬರುವಂತೆ ಪಾಲಿಸಿಗಳು ತರಬೇಕು. ಅದಕ್ಕಿಂತ ಮುಂಚೆ ನಮ್ಮ ಮುಸಲ್ಮಾನ್ MLAs ಗೆದ್ದು ಬಂದಿರೋರಿಗೆ ಸರಿಯಾದ ಅವಕಾಶ ಕೊಟ್ಟು ಅವರು ಮುಸಲ್ಮಾನರಿಗೆ ಅವ್ರ ಸಮಸ್ಯೆಗಳಿಗೆ ಇತ್ಯರ್ಥ ಮಾಡೋದಕ್ಕಾಗಿ ಏನೇನು ಬೇಕೋ ಅದು ಸವಲತ್ತು ಬರೋ ಥರ ಮಾಡಿಕೊಡ್ಬೇಕು. ಈಗ ಕ್ಯಾಬಿನೆಟಲ್ಲಿ ಕಡಿಮೆ ಅಂದರೆ 4ರಿಂದ 5 ನಮ್ಮ ಕ್ಯಾಬಿನೆಟ್ ಮಂತ್ರಿಗಳ ಸ್ಥಾನಮಾನ ಕೊಡಬೇಕು ಅಂತ ಮುಸಲ್ಮಾನರಿಗೆ ನಮ್ಮ ಬೇಡಿಕೆ. ನೋಡಿ, ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಮುಸಲ್ಮಾನರಿಗೂ ಸರಿಯಾದ ಅವಕಾಶ ಕೊಡ್ತಾರೆ ಅಂತ ಪೂರ್ತಿ ನಂಬಿಕೆ ಇದೆ. ಎರಡನೇದೇನೆಂದರೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂಚೆಯಿಂದನೂ ಭಾಳ ಕಾಲದಿಂದಲೂ ಕಾಂಗ್ರೆಸ್ಸಲ್ಲಿ ಸ್ಟೂಡೆಂಟ್ ಲೈಫಿಂದ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಎಲ್ರಿಗೂ ನ್ಯಾಯ ದೊರಕಿಸ್ಕೊಡೋದ್ರಲ್ಲಿ ಕಾಂಗ್ರೆಸ್ ಪಾಲಿಸಿನ ಯಥಾವತ್ತಾಗಿ ಅಡಾಪ್ಟ್ ಮಾಡಿಕೊಂಡು ಮುಸಲ್ಮಾನರಿಗೂ ಸರಿಯಾದ ಅವಕಾಶ ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲ, ಮುಸಲ್ಮಾನರ ಅಭಿವೃದ್ಧಿಗಾಗಿ ಏನೇನು ಪಾಲಿಸೀಸ್ ಬೇಕೋ ಅದನ್ನು ಮಾಡ್ತಾರೆ. ಈಗ ಒಂದು ಸ್ಟೂಡೆಂಟ್ಸ್ಗೆ ಫ್ರೀ ಪಾಸ್ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ಅವರು ಎಲ್ಲ ವಿಷಯಗಳಲ್ಲೂ ಭಾಳ ಸೂಕ್ಷ್ಮವಾಗಿ ಗಮನ ಇಟ್ಟಿದ್ದಾರೆ ಅಂತ ಕಾಣುತ್ತೆ. ಸ್ಟೂಡೆಂಟ್ಸ್ಗೆ ಇದೆಲ್ಲ ಮಾಡಿದವರು ಮುಂದಿನ ದಿನಗಳಲ್ಲಿ ರೈತರ ಬಗ್ಗೆ, ಆಮೇಲೆ ದುಡಿಯೋರ ಬಗ್ಗೆ, ದುಡಿಯೋ ವರ್ಗದ ಬಗ್ಗೆ, ಕೂಲಿ ಆಳುಗಳ ಬಗ್ಗೆ, ಎಲ್ಲರ ಬಗ್ಗೆ ಒಳ್ಳೆ ಪಾಲಿಸೀಸ್ ಮಾಡ್ತಾರೆ. ಇದ್ರ ಜೊತೆಯಲ್ಲಿ ಬಹಳ ಹಿಂದುಳಿದ ವರ್ಗ, ಮೈನಾರಿಟೀಸ್ ಬಗ್ಗೆನೂ ಮುಸಲ್ಮಾನರ ಬಗ್ಗೆನೂ ಭಾಳ ಸರಿಯಾದ ರೀತಿಯಲ್ಲಿ ಪಾಲಿಸೀಸ್ ತರ್ತಾರೆ ಅಂತ ನಮಗೆಲ್ಲ ವಿಶ್ವಾಸ ಇದೆ. ನೋಡಿ, ನನಗೆ ತಿಳಿದ ಹಾಗೆ ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ನಮಗೆ ಕಡಿಮೆ ಅಂದರೆ ಇನ್ನೂ 4 ಮಿನಿಸ್ಟರ್ಸ್ಗೆ ಅವಕಾಶ ಸಿಗುತ್ತೆ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೂ ಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ನೋಡಿ, ಮುಸ್ಲಿಂ ಸಮುದಾಯದ ಬಾಂಧವರಿಗೆ ನಾನು ಹೇಳೋದಿಷ್ಟೇ, ಇದಕ್ಕಿಂತ ಹಿಂದೆ ಪ್ರತಿದಿನ ಪೂರ್ತಿ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳೆಲ್ಲ ಕಡೆ ಮಾಡಿಸುವಂಥ ಜನರಿಗೆ ಭಾಳ ಪ್ರೋತ್ಸಾಹ ಸಿಗ್ತಾಯಿತ್ತು. ಅದರಿಂದ ಎಲ್ಲ ಕಡೆ ಎಲ್ಲ ಶಾಂತಿ ಭಂಗ ಮಾಡೋರು ಜಾಸ್ತಿ ಹರಡ್ಕೊಂಡಿದ್ರು. ಈಗ ನಾವೆಲ್ಲ ಅದರಿಂದ ಬೇಸತ್ತು ಈ ಕಾಂಗ್ರೆಸ್ ಪರ ಎಲ್ಲ ಮುಸಲ್ಮಾನರು ಜೊತೆಗೂಡಿ ಯಾರೂ ಬೇರೆ ಪಕ್ಷಗಳ ಬಗ್ಗೆ ಗಮನ ಕೊಡದೆ ಎಲ್ಲರೂ ಸೇರಿ ಕಾಂಗ್ರೆಸ್ಗೆ ತಂದು ಒಂದು ಜಾತ್ಯತೀತ ಪಕ್ಷ ಇರಲಿ ಅಂತ ಹೇಳಿಬಿಟ್ಟು ಮುಂದಕ್ಕೆ ತಂದಿದ್ದೇವೆ. ಅದರಂತೆ ಈಗ ಕಾಂಗ್ರೆಸ್ಸಲ್ಲೇ ನಮ್ಮ ಕೆಲಸಗಳೆಲ್ಲ ಮಾಡಿಸ್ಕೊಂಡು ಮುಂದಕ್ಕೂ ಕಾಂಗ್ರೆಸ್ಗೆ ತಂದರೆ ಈ ಹಿಂದೂ ಮುಸ್ಲಿಂ ಗಲಾಟೆಗಳು ಮಾಡಿಸುವಂಥ ಜನರಿಗೆ ಅಥವಾ ಸಂಸ್ಥೆಗಳಿಗೆ ಸಪೋರ್ಟ್ ಮಾಡುವಂಥ ಪಕ್ಷ ಸರ್ಕಾರ ಮಾಡೋದನ್ನು ತಪ್ಪಿಸೋದು ನಮ್ಮ ಕೈಯಲ್ಲಿದೆ. ಅದನ್ನು ಮಾಡಲೇಬೇಕು ಅಂತ ನಾನು